ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೇ ಕೊನೆಯ ವಾರ ಈ ರಾಶಿಗೆ ತುಂಬಾ ಒಳ್ಳೆಯದು, ಅದೃಷ್ಟ ಅಂತಲೇ ಹೇಳ್ಬೋದು. ಚತುರ್ಗ್ರಹ ಯೋಗದಿಂದ ಭರಪೂರ ಲಾಭ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನೇ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಅಲ್ಲೇ ಸೂಚಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ತುಂಬ ಮಹತ್ವಪೂರ್ಣ ಹಾಗೂ ಒಂದು ಒಳ್ಳೆ ರೀತಿಯ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಆದಷ್ಟು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಏನಾದರೂ ಅದೇ ನಾನು ಹೇಳಿದ್ನಲ್ವ, ಕೆಲವರು ಏನು ಮಾಡ್ತಾರೆ, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಬರೆದು ಕಳಿಸ್ತಾರೆ. ಹೇಳಿ ಜ್ಯೋತಿಷ್ಯ ಹೇಳಿ, ಭವಿಷ್ಯ ಹೇಳಿ ಅಂತ. ಆ ಥರ ಆಗೋದಿಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸೈಡಲ್ಲಿ ಬೆಲ್ ಐಕಾನ್ ಅಂತ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ಇದು ಏನು ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುತ್ತಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂಥವರು ಕೂಡ ಕೇಳಬಹುದು. ಹಾಗೆ ಮುಂದೆ ನೋಡುವ. ಮೇ ಕೊನೆಯ ವಾರ ವೃಷಭ ರಾಶಿಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುವಂಥದ್ದು. ಈ ವಾರ ಬುಧ ಗ್ರಹ ಸಹ ವೃಷಭ ರಾಶಿಯನ್ನು ಪ್ರವೇಶಿಸುವಂಥದ್ದು. ಇದರಿಂದಾಗ ಬುಧಾದಿತ್ಯ ಯೋಗ ಮತ್ತು ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವಂಥದ್ದು. ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿ ಅಂದರೆ ಈ ವಾರ ಕೊನೆಯ ವಾರ ಅಲ್ವಾ, ಮೇ ತಿಂಗಳ ಕೊನೆಯ ವಾರ. ಹಾಗೆಯೇ 12 ರಾಶಿಗೆ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಫಲಾಫಲ ಉಂಟು ಮಾಡುವಂಥದ್ದು. ಆದರೆ ಕೆಲವರಿಗೆ ತುಂಬ ಒಳ್ಳೆಯದಿರುತ್ತೆ, ಇನ್ನು ಕೆಲವರು ಮಧ್ಯಮ ಆಗಿರುತ್ತೆ, ಇನ್ನು ಕೆಲವರು ಸಾಮಾನ್ಯವಾಗಿರುತ್ತೆ. ಆದರೆ ಯಾರಿಗೂ ಕೆಟ್ಟದ್ದು ಅಂತೂ ಆಗೋದಿಲ್ಲ. ಪ್ರತಿಯೊಂದು ಗ್ರಹಗಳ ಸಂಚಾರ ಇಂತಿಷ್ಟು ದಿನ ಅಂತ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥದ್ದು. ಹಾಗೆಯೇ ಮೇ ತಿಂಗಳ ಅಂದರೆ ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ಬುಧ ವೃಷಭ ರಾಶಿಯನ್ನು ಪ್ರವೇಶಿಸುವಂಥದ್ದು. ಜೊತೆಗೆ ಇದೇ ರಾಶಿಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುವಂಥದ್ದು. ಹಾಗಾಗಿ ಬುಧ, ಶುಕ್ರ, ಸೂರ್ಯ ಮತ್ತು ಗುರು ಇದೇ ರಾಶಿಯಲ್ಲಿ ಚಲಿಸುವಂಥದ್ದು. ಇದರಿಂದಾಗ ಬುಧಾದಿತ್ಯ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವಂಥದ್ದು. ಈ ಒಂದು ರಾಜಯೋಗದಿಂದ ಯಾವ ರಾಶಿಯವರಿಗೆ ವೃತ್ತಿಯಲ್ಲಿ ಮತ್ತು ಕುಟುಂಬದಲ್ಲಿ ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ, ಯಶಸ್ಸನ್ನು ಪಡೆಯುವಂಥದ್ದು ಅನ್ನೋದನ್ನು ನೋಡೋಣ. ನಾನು ಹೇಳ್ತೇನೆ ಯಾವಾಗಲೂ ಪ್ರತಿಯೊಂದು ಗ್ರಹಗಳ ಒಂದು ಸಂಚಾರ ಇಂತಿಷ್ಟು ದಿನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥದ್ದು. ಅದರಲ್ಲಿ ಕೆಲವೊಂದು ರಾಶಿಗೆ ಕೆಲವೊಂದು ಗ್ರಹಗತಿ ಚೆನ್ನಾಗಿರಲ್ಲ, ಸಮಯ ಚೆನ್ನಾಗಿರಲ್ಲ. ಆದರೂ ಕೂಡ ಈ ಒಂದು ಗ್ರಹ ಸಂಚಾರ ಏನಿರುತ್ತೆ ಅದು ಇಂತಿಷ್ಟು ದಿನ ಅಂತ ಅವರಿಗೆ ತುಂಬಾ ಒಳ್ಳೆಯದು ಮಾಡುವಂಥದ್ದು. ಅದರಲ್ಲಿ ಮೊದಲನೇದಾಗಿ ವೃಷಭ ರಾಶಿ. ಈ ವಾರ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರುವುದು. ಮೇ ಕೊನೆ ವಾರ ವೃಷಭ ರಾಶಿಯವರ ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ. ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತಾ ಹೋಗ್ತೀರಿ. ಅದರಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತೀರಿ. ನೀವು ನಿಮ್ಮ ಗುರಿಯತ್ತ ಕೇಂದ್ರೀಕರಿಸಿ. ಈ ವಾರ ನಿಮಗೆ ತುಂಬ ಲಾಭದಾಯಕವಾಗಿರಲಿದೆ ಎಲ್ಲ ವಿಷಯದಲ್ಲೂ. ಈ ವಾರ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸಿ. ಏನಾದರೂ ಚಿಕ್ಕ ಪುಟ್ಟ ಗಲಾಟೆ ಇದು ಮನಸ್ತಾಪ ಇದ್ದರೆ ಅದು ದೂರವಾಗುವುದು. ಜೊತೆಗೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುವುದು. ಈ ವಾರ ನೀವು ಜೀವನದಲ್ಲಿ ತುಂಬಾ ಪಾಸಿಟಿವ್ ಅಂದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಪ್ರತಿಯೊಂದು ಕೆಲಸದಲ್ಲೂ ಅಂತಲೇ ಹೇಳ್ಬೋದು. ವೃಷಭ ರಾಶಿಗೆ ತುಂಬಾ ಒಳ್ಳೆಯದಿದೆ ಈ ಒಂದು ವಾರ ಮತ್ತು ಚತುರ್ಗ್ರಹ ಯೋಗದಿಂದ ಕೂಡ. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಅನ್ನೋದನ್ನು ನೋಡೋದಾದರೆ ಅದು ಮಿಥುನ ರಾಶಿ. ಮಿಥುನ ರಾಶಿಗೆ ಯಾವ ಥರ ಇದೆ ಅಂತ ನೋಡೋದಾದರೆ ಮಾನಸಿಕ ಶಾಂತಿ ಲಭಿಸಲಿದೆ, ಆದಷ್ಟು ಮಾನಸಿಕ ನೆಮ್ಮದಿ ಸಿಗಲಿದೆ. ಮಿಥುನ ರಾಶಿಯವರಿಗೆ ಈ ವಾರ ಹಲವು ರೀತಿಯಲ್ಲಿ ತುಂಬಾ ಶುಭವಾಗಿರಲಿದೆ. ಹಾಗೆಯೇ ನೀವು ಈ ವಾರ ವೃತ್ತಿ ಅಥವಾ ವ್ಯವಹಾರ ಯಾವುದರಲ್ಲಾದರೂ ದೊಡ್ಡ ಯಶಸ್ಸನ್ನು ಗಳಿಸಬಹುದು. ಹಾಗೆಯೇ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು, ನಿಮ್ಮ ವ್ಯಕ್ತಿತ್ವ ಸುಧಾರಿಸುವುದು. ಈ ವಾರ ನೀವು ಮಾನಸಿಕ ಶಾಂತಿಯನ್ನು, ಏನಾದರೂ ಮಾನಸಿಕ ಅಸ್ಥಿರತೆ ಅಂದರೆ ಅಶಾಂತಿಯನ್ನು ನೀವು ಅನುಭವಿಸ್ತಾ ಇದ್ದರೆ ಈ ವಾರದಲ್ಲಿ ಅದಕ್ಕೆ ಆದಷ್ಟು ಮುಕ್ತಿ ಸಿಗುತ್ತೆ. ಹೊಸ ವ್ಯಕ್ತಿ ಪರಿಚಯದಿಂದ ನಿಮ್ಮ ಜೀವನ ಸುಧಾರಿಸಲಿದೆ. ಈ ವಾರ ನೀವು ಬೇಗನೆ ಆದಷ್ಟು ಬೇಗ ಕೋಪ ಬರ್ಬೋದು, ನಿರಾಶೆಗೊಳ್ಬೋದು. ಆದರೂ ಕೂಡ ಒಂದು ತುಂಬಾ ಒಳ್ಳೆಯದಿದೆ. ಮಿಥುನ ರಾಶಿಯವರಿಗೆ ಈ ವಾರ ವೃತ್ತಿ ಜೀವನದ ದೃಷ್ಟಿಯಿಂದ ಕೆಲವು ಮಿಶ್ರ ಪ್ರತಿಕ್ರಿಯೆ ಇರುವಂಥದ್ದು. ಆಗ ಅಂದರೆ ಸ್ವಂತ ಉದ್ಯೋಗ ಅಲ್ಲ, ಬೇರೆ ಒಂದು ಉದ್ಯೋಗ ಮಾಡುವಂಥವ್ರು, ಹೊರಗಡೆ ಉದ್ಯೋಗ ಮಾಡುವಂಥವರಿಗೆ ಸ್ವಲ್ಪ ಮಿಶ್ರವಾಗಿರಲಿದೆ. ಅದಕ್ಕೆ ಆದಷ್ಟು ನಿಮ್ಮ ಮೇಲಾಧಿಕಾರಿಗಳಿಂದ ಅಷ್ಟು ಮನಸ್ತಾಪ ಇದು ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಸಿಂಹರಾಶಿ. ಈ ವಾರ ನಿಮಗೆ ಯಶಸ್ಸು ದೊರಕುವುದು. ಸಿಂಹರಾಶಿ ಜನರಿಗೆ ಈ ವಾರ ಅದೃಷ್ಟಶಾಲಿ ಆಗಿರಲಿದೆ. ಈ ವಾರ ನೀವು ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸು ಗಳಿಸುವಿರಿ. ಹಾಗಾಗಿ ಈ ವಾರ ನೀವು ಧೈರ್ಯದಿಂದ ಇರಬೇಕು. ಹಾಗೆಯೇ ನಿಮಗೆ ಶೀಘ್ರದಲ್ಲೇ ದೊಡ್ಡ ಯಶಸ್ಸು ಲಭಿಸುವಂಥ ಅವಕಾಶ ಇರುವಂಥದ್ದು. ನೀವು ಯಶಸ್ಸು ಗಳಿಸುವಲ್ಲಿ ನಿಮ್ಮ ಸಹೋದ್ಯೋಗಿಗಳು ಸಾಕಷ್ಟು ನಿಮಗೆ ಸಹಾಯ ಮಾಡುವರು. ನಿಮ್ಮ ಮನೆಯವರು ಮತ್ತು ಕೆಲಸದ ಸ್ಥಳದಲ್ಲಿ ಎಲ್ಲ ಜನರು ಸಹ ನೀವು ಯಶಸ್ಸು ಗಳಿಸುವಲ್ಲಿ ತಮ್ಮ ಕೈಲಾಗುವ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ. ಇದು ಸಿಂಹರಾಶಿಗೆ ಕೆಲವೊಂದು ಗ್ರಹಗತಿಯಿಂದ ಅಷ್ಟೇನೂ ಸಮಯ ಒಳ್ಳೆಯದಿಲ್ಲ ಅಂದರೂ ಕೂಡ ಕೆಲವೊಂದು ಈ ಥರ ಗ್ರಹಗಳ ಸಂಚಾರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಕೆಲವೊಂದು ರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಅದರಲ್ಲಿ ತುಂಬ ಒಂದು ಸಲ ಕೆಲವೊಂದು
ಗ್ರಹಗಳ ಸಂಚಾರದಿಂದ ಸಿಂಹರಾಶಿಗೆ ಕೆಲವೊಂದು ವಿಷಯದಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಅತ್ಯಂತ ಶುಭ. ನೀವು ಜೀವನದಲ್ಲಿ ಎದುರಿಸಿದ ಎಲ್ಲ ಸವಾಲುಗಳಿಂದ ಆದಷ್ಟು ಸಕಾರಾತ್ಮಕ ಪ್ರಭಾವವನ್ನು ಹೊಂದಿವಿರಿ. ಈ ವಾರ ನಿಮ್ಮ ಸಂಬಂಧ ಸುಧಾರಿಸುವುದು. ಈ ವಾರ ನೀವು ಎಲ್ಲರ ಸಲಹೆ ಮಾರ್ಗದರ್ಶನವನ್ನು ಅನುಸರಿಸಿದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ವಾರ ನೀವು ಕಠಿಣ ಪರಿಶ್ರಮ ಮತ್ತು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಒಳಿತು. ಇದರಿಂದ ನೀವು ದೊಡ್ಡ ಯಶಸ್ಸನ್ನು ಗಳಿಸುವಂಥದ್ದು ಆಗುತ್ತೆ. ಅಂದರೆ ತುಂಬ ಕಠಿಣ ಪರಿಶ್ರಮ ಮತ್ತು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದರಿಂದ ನಿಮಗೆ ತುಂಬಾ ಒಳಿತಾಗುವಂಥದ್ದು ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಕಾಣುವಂಥದ್ದು. ಇವರಿಗೆ ತುಲಾ ರಾಶಿಗೆ ಕೂಡ ಈ ಒಂದು ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅನಂತರ ನೆಕ್ಸ್ಟ್ ರಾಶಿ ಬಂದುಬಿಟ್ಟು ಅದು ಮೀನರಾಶಿ. ಮೀನರಾಶಿಗೆ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಕೆಲವೊಂದು ರಾಶಿಗೆ ಆ ಥರ ಶನಿ ಪ್ರಭಾವ, ಶನಿ ದಶೆ ಆಗ್ತಾ ಇದೆ ಕೆಲವೊಂದು ರಾಶಿಗೆ ಇರುವಂಥದ್ದು. ಆದರೂ ಈ ಗ್ರಹ ಸಂಚಾರದಿಂದ ಕೆಲವೊಂದು ವಿಷಯದಲ್ಲಿ ಒಳ್ಳೆಯದಾಗುವಂಥದ್ದು. ಮೀನರಾಶಿ ಜನರಿಗೆ ಈ ವಾರ ತುಂಬಾ ಮುಖ್ಯವಾಗಿರಲಿದೆ. ಈ ವಾರ ಕುಟುಂಬದವರೊಂದಿಗೆ ನಿಮ್ಮ ಸಂಬಂಧ ತುಂಬಾ ಬಲಗೊಳ್ಳಲಿದೆ. ಹಾಗೆಯೇ ನೀವು ಒಟ್ಟಿಗೆ ಉತ್ತಮ ಸಮಯವನ್ನು ನಿಮ್ಮ ಕುಟುಂಬದವರೊಂದಿಗೆ ಒಟ್ಟಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆ ಇಡಿ. ಈ ವಾರ ನೀವು ಅದೃಷ್ಟ ಮತ್ತು ಯಶಸ್ಸನ್ನು ಗಳಿಸುವಂಥದ್ದು. ನೀವು ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಈ ವಾರ ಎದುರಿಸಬೇಕಾಗಬಹುದು, ಆದರೂ ಅದರಲ್ಲಿ ಏನು ದೊಡ್ಡ ತೊಂದರೆ ಬರೋಲ್ಲ. ಈ ವಾರ ನಿಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತು ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಈ ಮೀನರಾಶಿಗೆ ಕೂಡ ತುಂಬಾ ಒಳ್ಳೆಯದಿದೆ ಈ ವಾರ ಅಂತ. ಇಷ್ಟು ರಾಶಿಗೆ ಈ ವಾರ ಆದಷ್ಟು ಒಳ್ಳೆಯದಿದೆ ಅಂತ ಹೇಳ್ತಾ, ಹಾಗಂತ ಬೇರೆ ರಾಶಿಗೆ ಕೆಟ್ಟದ್ದು ಇದೆ ಅಂತ ಅಲ್ಲ ಹೇಳಿದ್ದು. ಹಾಗೆಯೇ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇಂಥ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು, ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.